ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ರೋಮ್ ನಗರದ ಜೆಮ್ಮೆಲ್ಲಿ ಆಸ್ಪತ್ರೆಯ ಹೊರಗಡೆ ಸಂತ ದ್ವಿತೀಯ ಜಾನ್ ಪೋಲರ ಈ ಒಂದು ಸುಂದರವಾದಂತಹ ಪ್ರತಿಮೆಯ ಎದುರುಗಡೆ ನಿಂತಿದ್ದೇನೆ. ಯಾಕೆ ಇಷ್ಟೊತ್ತಿನಲ್ಲಿ ಈ ಒಂದು ಪ್ರತಿಮೆಯ ಬಳಿಗೆ ನಾನು ಬಂದೆ ಅಂತ ಹೇಳಿದ್ರೆ, ಈ ಜೆಮ್ಮೆಲ್ಲಿ ಆಸ್ಪತ್ರೆಯಲ್ಲಿ ಪೋಪ್ ಜಗದ್ಗುರುಗಳಾದಂತಹ ಫ್ರಾನ್ಸಿಸ್ ಅವರನ್ನು ಈ ಒಂದು ಆಸ್ಪತ್ರೆಗೆ ದಾಖಲಾಗಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ಪೋಪ್ ಫ್ರಾನ್ಸಿಸ್ ರವರನ್ನು ಫೆಬ್ರವರಿಯ ತಿಂಗಳ 14ನೇ ತಾರೀಕಿನಂದು ದಾಖಲಾಗಿಸಲಾಗಿತ್ತು. ಅವರು ಈಗಲೂ ಕೂಡ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ. ತುರ್ತು ಪರಿಸ್ಥಿತಿ ಇರೋದರಿಂದ ಅವರನ್ನು ಈ ಒಂದು ಆಸ್ಪತ್ರೆಯಲ್ಲಿ ಸುದೀರ್ಘವಾಗಿ ದಾಖಲಾಗಿಸಲಾಗಿದೆ. ಅವರ ಪರಿಸ್ಥಿತಿ ಹೇಗಿದೆ ಅನ್ನುವುದು ನಮಗೆಲ್ಲರೂ ಕೂಡ ಕಾಡುವಂತಹ ಒಂದು ಪ್ರಶ್ನೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬುದನ್ನು ನಾವೆಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಪೋಪ್ ಫ್ರಾನ್ಸಿಸ್ರು ಅವರಿಗೆ ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಪ್ರಕಾರ ಅವರಿಗೆ ಒಂದು ಶ್ವಾಸಕೋಶ ಇರುವಂಥದ್ದು, ಮತ್ತಿನ್ನೊಂದು ಶ್ವಾಸಕೋಶ ಇದ್ದರೂ ಕೂಡ ಅದು ಚಾಲನೆಯಲ್ಲಿ ಇಲ್ಲ. ಹೀಗಿರಲಾಗಿ ಅವರು ಈ ಒಂದು ಶ್ವಾಸಕೋಶದ ಒಂದು ತೊಂದರೆಯಿಂದಾಗಿ ದಾಖಲಾಗಿದ್ದರು. ಈಗ ವೈದ್ಯರ ಪ್ರಕಾರ ಅವರಿಗೆ ನಿಮೋನಿಯಾ ಆಗಿದೆ ಅಂತ ಹೇಳಿ, ಅವರು ಬಂದದ್ದು ಬ್ರೊಂಕೈಟಿಸ್ ಎಂಬಂತಹ ಒಂದು ತೊಂದರೆಯಿಂದ, ನಂತರ ಅವರಿಗೆ ನಿಮೋನಿಯಾ ಆಗಿದೆ. ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನು ಈ ಒಂದು ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದೆ. ಇವತ್ತಿನ ಬೆಳಗಿನ ಒಂದು ಸುದ್ದಿ ಮತ್ತು ಸಂಜೆಯ ಸುದ್ದಿಯನ್ನು ನಾವು ಗಮನಿಸಿದಾಗ ವೈದ್ಯರು ಹೇಳುವ ಪ್ರಕಾರ ಪೋಪ್ ಫ್ರಾನ್ಸಿಸ್ ರವರಿಗೆ ಸಾವಿನ ಭಯವೇ ಅಥವಾ ಆತಂಕವೇ ಅಂತ ಹೇಳುವಾಗ ಖಂಡಿತ ಅವರು ಅದಕ್ಕೆ ಭಯಪಡ್ತಾ ಇಲ್ಲ. ಭಯಪಡುವವರು ಅವರಲ್ಲ, ಧೈರ್ಯದಿಂದ ಇರುವಂಥವರು. ನಾನು ಸ್ವರ್ಗದಲ್ಲಿರ್ತೇನೆ ಅಂತ ಹೇಳಿ ಅವರು ತಮಾಷೆಯಿಂದ ಹೇಳಿದ್ದು ಉಂಟು. ಹೀಗಿರುವಾಗ ಪೋಪ್ ಫ್ರಾನ್ಸಿಸ್ ರವರು ಈ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ. 88 ವರ್ಷದ ಪೋಪ್ ಜಗದ್ಗುರುಗಳು ಇಲ್ಲಿಯವರೆಗೆ ಅವರು ಸ್ಟೀರಾಯ್ಡ್ಸ್ ಚಿಕಿತ್ಸೆಗಳಿಂದ ಅವರು ಸ್ವಲ್ಪ ತೊಂದರೆಗೀಡಾದಾಗ ಅದರಿಂದ ಹೊರಗೆ ಬರ್ತಾಯಿದ್ರು. ಅದರಿಂದನೇ ತುಂಬ ಕೆಲಸಗಳನ್ನು ಮಾಡಿಕೊಂಡು ಅವರು ಚೆನ್ನಾಗಿದ್ದರು. ಈಗ ಅದು ಸ್ವಲ್ಪ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಾರದು. ಏಕೆಂದರೆ ಅಷ್ಟು ನಾವು ಗಂಭೀರದಿಂದ ತೆಗೆದುಕೊಳ್ಳುವಂತಹ ಒಂದು ವಿಷಯವೂ ಕೂಡ ಇದಾಗಿದೆ. ಪೋಪ್ ಜಗದ್ಗುರುಗಳು ಗಂಭೀರ ಸ್ಥಿತಿಯಲ್ಲಿ ಇರುವುದು ನಿಜ. ಆದರೂ ಕೂಡ ಚಿಕಿತ್ಸೆ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ ನಮಗೆ ವೈದ್ಯರ ಮಾಹಿತಿಯ ಪ್ರಕಾರ ಇನ್ನೂ 1 ವಾರ ಅವರು ಇದೇ ಆಸ್ಪತ್ರೆಯಲ್ಲಿ ಉಳಿಬೇಕಾಗುತ್ತೆ. ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಹೀಗಿರಲಾಗಿ ಅವರಿಗಾಗಿ ನಾವೆಲ್ಲರೂ ಕೂಡ ಖಂಡಿತ ಪ್ರಾರ್ಥನೆಯನ್ನು ಮಾಡಬೇಕು. ಧರ್ಮಸಭೆಯನ್ನು ನಡೆಸ್ತಿರುವಂತಹ ಪೋಪ್ ಜಗದ್ಗುರುಗಳ ಆರೋಗ್ಯ ಸುಧಾರಿಸಿ ಅವರು ಮತ್ತೆ ತಮ್ಮ ಕಾರ್ಯವನ್ನು ನಮ್ಮೆಲ್ಲರನ್ನು ನಡೆಸುವಂತಹ ಒಬ್ಬ ಪ್ರಮುಖವಾದಂತಹ ಶಕ್ತಿ ಈ ಆಸ್ಪತ್ರೆಯಿಂದ ಬೇಗ ಗುಣಮುಖರಾಗಿ ಹೊರಗೆ ಬರಲಿ ಅಂತ ಹೇಳಿ ನಮ್ಮೆಲ್ಲರ ಪ್ರಾರ್ಥನೆ. ಅದೇ ನನ್ನ ಪ್ರಾರ್ಥನೆ ಇವತ್ತು ಈ ಒಂದು ದ್ವಿತೀಯ ಜಾನ್ ಪೋಲರ ಈ ಸ್ವರೂಪದ ಮುಂದೆ ಸಂತ ಫ್ರಾನ್ಸಿಸ್ ಅವರಿಗೆ
ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡಿ ಅವರು ಮತ್ತೆ ಗುಣಮುಖರಾಗಿ ಬರಲಿ ಎಂಬಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಪುಟ್ಟದಾದಂತಹ ವಿಡಿಯೋ ಮತ್ತು ಕೆಲವೊಂದು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರಾರ್ಥನೆಗಳು ಕೂಡ ಅಗತ್ಯ. ದಯಾಮಯ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ನೀಡಲಿ ಹಾಗೂ ನಿಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ಕೂಡ ಸೇರಿಸ್ಕೊಳ್ಳಿ. ಅವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದೇವರು ದಯಪಾಲಿಸಲಿ ಅಂತ ಹೇಳಿ ನಾನು ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಈ ಆಸ್ಪತ್ರೆ ಭವಿಷ್ಯ ನೋಡ್ಬೋದು, ತುಂಬ ದೊಡ್ಡದಾದಂತಹ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಈಗ ಪೋಪ್ ಜಗದ್ಗುರುಗಳು ಇದ್ದಾರೆ. ಆದ್ದರಿಂದ ನಿಮಗೆಲ್ಲರಿಗೂ ಕೂಡ ಈ ಒಂದು ಪುಟ್ಟದಾದಂತಹ ವಿಡಿಯೋದ ಮುಖಾಂತರ ಇದನ್ನು ಹಂಚ್ಕೊಳ್ಬೇಕು ಅನ್ನಿಸ್ತು. ಅದಕ್ಕಾಗಿ ಈ ಪುಟ್ಟದಾದಂತಹ ವಿಡಿಯೋವನ್ನು ಈ ಒಂದು ಸ್ಥಳದಿಂದ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.